ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ 2025ರಲ್ಲಿ ಅಭ್ಯರ್ಥಿಗಳಿಗೆ ಒಂದು ಯಾವೆಲ್ಲ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆಂಡ್ ಎಕ್ಸಾಮ್ ಅನ್ನು ಬರೆದಿದ್ರಲ್ಲ ಡಿಸೆಂಬರ್ ತಿಂಗಳ 7ನೇ ತಾರೀಕಿನಂದು ಪೇಪರ್ 1, ಪೇಪರ್ 2 ಎಕ್ಸಾಮ್‌ನ ಇದೀಗ ಒಂದು ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳಿಗೆ ಡಿಸೆಂಬರ್ 23ನೇ ತಾರೀಕು 2025 ರಿಸಲ್ಟ್ ಎಲ್ಲ ಅನೌನ್ಸ್ ಆಗಿತ್ತು ಅಂತ ಹೇಳ್ಬೋದು. ಅಭ್ಯರ್ಥಿಗಳು ಯಾವಾಗ ಪ್ರಮಾಣ ಪತ್ರ ಅಂತೆಲ್ಲ ಕೇಳ್ತಾ ಇದ್ದೀರಿ. ಸೊ ಫೈನಲ್ ಆಗಿ ಇದೀಗ ಕರ್ನಾಟಕ ರಾಜ್ಯದ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಂದ್ರೆ CSR ಡಿಪಾರ್ಟ್ಮೆಂಟ್‌ನ ಕಡೆಯಿಂದ ಅಧಿಕೃತವಾಗಿ ಅಫಿಷಿಯಲ್ ವೆಬ್‌ಸೈಟ್‌ನಲ್ಲಿ ಅಭ್ಯರ್ಥಿಗಳ ಒಂದು ಪ್ರಮಾಣ ಪತ್ರ ಟಿ.ಇ.ಟಿದು ಒಂದು ಸರ್ಟಿಫಿಕೇಟ್ ಅಂತ ಏನಿರುತ್ತಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಅನ್ನ ರಿಲೀಸ್ ಮಾಡಿರೋದಾಗಿರುತ್ತೆ. ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಎತ್ತ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನ ಕ್ವಿಕ್ ಆಗಿ ತಿಳ್ಕೊಳ್ಳೋದಕ್ಕೆ ಒಂದು ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಬಿ.ಎಡ್ ಆಗಿರಬಹುದು ಇತರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ತಿಳ್ಕೋಬೇಕು ಅಂತಿದ್ರೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಿಮಗೆ ವಾಟ್ಸ್ಆಪ್ ಆಗಿರಬಹುದು, ಟೆಲಿಗ್ರಾಮ್ ಮುಖಾಂತರ ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತೆ. ಇತರೆ ಪ್ರಶ್ನೆ ಇರುವಂತ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಹೆಚ್ಚುವರಿ ಮಾಹಿತಿನ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಇನ್ಸ್ಟಾಗ್ರಾಮ್‌ನಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡಿರೋದಾಗಿರುತ್ತೆ ಅಂತ ಹೇಳ್ತಾ ಈಗ ಸ್ಕ್ರೀನ್ ಮುಖಾಂತರ ಅಭ್ಯರ್ಥಿಗಳಿಗೆ ತಿಳಿಸ್ಕೊಡ್ತೇನೆ. ಬನ್ನಿ ಅಭ್ಯರ್ಥಿಗಳೇ, ಎಲ್ಲ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಆಲ್ ದಿ ಬೆಸ್ಟ್ ಕೂಡ ತಿಳಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಕ್ಲಿಯರ್ ಅಂತೂ ಆಗಿರುವಂಥ ಅಭ್ಯರ್ಥಿಗಳು ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇಲಾಖೆ ಕಡೆಯಿಂದ ಅಫಿಷಿಯಲ್ ಆಗಿ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಅಭ್ಯರ್ಥಿಗಳಿಗೆ ಇತರೆ ಮಾಹಿತಿಗಳನ್ನ ಇನ್ನು ಮುಂದಿನ ವಿಡಿಯೋಸ್ಗಳಲ್ಲೂ ಕೂಡ ಮಾಹಿತಿಗಳು ಬರ್ತಿರುತ್ತೆ ಅಂತ ಹೇಳ್ತೀವಿ. ಈಗ ಸ್ಕ್ರೀನ್ ಮುಖಾಂತರ ಡೌನ್ಲೋಡ್ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಅಭ್ಯರ್ಥಿಗಳು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಡೈರೆಕ್ಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇವೆ. ಮತ್ತು ನಮ್ಮ ಕನ್ನಡ ವೇದ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ನಾವು ಟಿ.ಇ.ಟಿ ರಿಸಲ್ಟನ್ನು ಚೆಕ್ ಮಾಡುವಂಥದ್ದು. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಅಭ್ಯರ್ಥಿಗಳು ಸೊ ಇಲ್ಲಿ ಕೆಳಗಡೆ ಡೌನ್ಲೋಡ್ ಟಿ.ಇ.ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಇದು ಅಧಿಕೃತ ವೆಬ್ಸೈಟ್ ಆಗಿರುವಂಥದ್ದು ಇಲಾಖೆ ಕಡೆಯಿಂದ. ಸೊ ಇದರಲ್ಲಿ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ಹಾಕಬೇಕಿರುತ್ತೆ. ನಾನು ಅಪ್ಲಿಕೇಶನ್ ನಂಬರ್ ಹಾಕ್ತೀನಿ, ಬ್ಲರ್ ಮಾಡಿ ಶೋ ಮಾಡ್ತೀನಿ ನಿಮಗೆ. ಸೊ ಅಲ್ಲಿ ನಂತರದಲ್ಲಿ ಡೇಟ್ ಆಫ್ ಬರ್ತ್ ಅಂತಿದೆ, ಜಸ್ಟ್ ಅದೊಂದು ಜನವರಿ 2022 ಅಂತ ಇನ್ಶೂರ್ ಆಗ್ತಿರುತ್ತಲ್ಲ ಅದ್ರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿ, ಆಗಲೇ ನಿಮಗೆ ಆ ಥರ ಓಪನ್ ಆಗುತ್ತೆ. ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದಿರುತ್ತೆ ಮಂತ್ ಇನ್ನೊಂದು ಮತ್ತೊಂದಿನ, ಇಲ್ಲಾಂದರೆ ನೀವು ಒಂದೊಂದಾಗಿ ಸ್ಕ್ರಾಲ್ ಮಾಡ್ತಾ ಹೋಗಬೇಕಿರುತ್ತೆ. ಅಲ್ಲಿ ನಿಮ್ಮ ಒಂದು ಮಂತ್ ಏನಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೇಟ್ ಅಂತ ಆಪ್ಷನ್ ಬರುತ್ತೆ. ಸೊ ಡೇಟ್ ಅಂತ ಆಪ್ಷನ್ ಬಂದಾಗ ಅಭ್ಯರ್ಥಿಗಳು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದಿರುತ್ತೆ. ಇಯರ್ ಕೂಡ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದಿರುತ್ತೆ, ಯಾವ ಇಯರು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಅದನ್ನು ಎಂಟ್ರಿ ಮಾಡಿ ನೀವಲ್ಲಿ ನೆಕ್ಸ್ಟ್ ಅಂತ ಕೊಡುವಂಥದ್ದು ಇರುತ್ತೆ ಅಭ್ಯರ್ಥಿಗಳು. ಸೊ ಅದನ್ನು ಅಲ್ಲಿ ಕೊಡಬೇಕಾಗಿರುತ್ತೆ. ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಇದನ್ನು ಕೊಟ್ಟು ತೋರಿಸ್ತೀನಿ ಇವಾಗ ನಿಮಗೆ. ವೆಯ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಗಮನಿಸ್ಬೋದ ಇರುತ್ತೆ, ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ನಿಮಗೆ ಸರ್ವರ್ ಸಮಸ್ಯೆ ಇದೆ. ಇವಾಗ ತುಂಬ ಜನ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲಿಕ್ಕೆ ಹೋಗಿದ್ದಾರೆ ಆ ಒಂದು ರೀಸನಿಂದ. ಸೊ ನಾವು ಈಗ ಈ ಕೂಡಲೇ ಮಾಹಿತಿ ಬಂದ ಕೂಡಲೇ ಮಾಹಿತಿನ ವಿಡಿಯೋಸ್ನ ಮಾಡಿ ಮುಖಾಂತರ ಮಾಹಿತಿ ಕೊಡ್ತಿರೋದ್ರಿಂದ ಇದೀಗ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಚೆಕ್ ಮಾಡ್ತೀರ ಅಂತ ಹೇಳ್ಬೋದು. ಸರ್ವರ್ ಸಮಸ್ಯೆಗಳಿರುತ್ತೆ ಇವತ್ತು ಸ್ವಲ್ಪ ಸಮಯ ತನಕ ಕೂಡ, ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಈ ಬಾರಿ ಕ್ಲಿಯರ್ ಅಂತೂ ಆಗಿರೋದಾಗಿರುತ್ತೆ. ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ, ಗಮನಿಸ್ಬೋದ ಇರುತ್ತೆ. ಮತ್ತು ಅಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ನಿಮ್ಮ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇರುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ. ಸೊ ಮತ್ತೆ ಅದು ವೆಯ್ಟ್ ಮಾಡಿ. ಹಾಗೆಯೇ ಸಾಕಷ್ಟು ಜನ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡ್ತಿದ್ದೀರಾ ಅಂತಲೇ ಕಾಣ್ತಿರುವಂಥದ್ದು. ಆ ಕಾರಣಕ್ಕೆ ಈ ಥರ ಸಮಸ್ಯೆ ಆಗ್ತಿದೆ. ಒಂದು ಆಲ್ಮೋಸ್ಟ್ ಒಂದು ದಿನ ಒಂದು 2-3 ಗಂಟೆ ಬಿಟ್ಟು ಅಥವಾ ಸ್ವಲ್ಪ ಹೊತ್ತು ಒಂದು 4-5 ಗಂಟೆ ಬಿಟ್ಟು ಸಂಜೆ ವೇಳೆಗೆ ನೀವು ಚೆಕ್ ಮಾಡಿದ್ರೆ ಆಗುತ್ತೆ, ಅದು ಡೌನ್ಲೋಡ್ ಕೂಡ ಆಗುತ್ತೆ ಅನ್ಬೋದು. ಮತ್ತು ಇವಾಗ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕಾಗಿರುತ್ತೆ ಅಭ್ಯರ್ಥಿಗಳಿಗೆ. ನಿಮ್ಮೊಂದು ಸರ್ಟಿಫಿಕೇಟ್ ಅಂತ ಏನಿರುತ್ತಲ್ಲ ಅದು ನಿಮಗೆ ಈ ರೀತಿಯಾಗಿ ಡೌನ್ಲೋಡ್ ಆಗಿ ಇಲ್ಲಿ ಶೋ ಆಗುತ್ತೆ ಅಂತ ಹೇಳ್ಬೋದಿರುತ್ತೆ. ಅಲ್ಲಿ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ನೋಡ್ಕೋಬೋದಿರುತ್ತೆ, ಎಷ್ಟು ಮಾರ್ಕ್ಸ್ ಅಂತ ಕೂಡ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ಗಮನಿಸ್ಕೋಬೋದಿರುತ್ತೆ, ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ಕೂಡ ಅವರು ತಿಳಿಸಿರೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಸೊ ಇದೀಗ ಅಭ್ಯರ್ಥಿಗಳಿಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದಿ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ.